ಹಲೋ ಸಿದ್ಧಿಯಿಂದ ಆಯುರ್ವೇದ ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಎರಡರಲ್ಲೂ ಕಾಮನ್ ಆಗಿರೋ ಒಂದು ಪದ್ಧತಿ ಏನು ಅಂತಂದರೆ ಆಯುರ್ವರ್ಧನೆಗೋಸ್ಕರ ಷೋಡಶ ಸಂಸ್ಕಾರಗಳನ್ನ ಮನುಷ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಆ ಷೋಡಶ ಸಂಸ್ಕಾರಗಳು ಹೇಗೆ ಅಂದರೆ ಆಯಾ ಕಾಲಧರ್ಮ ವಯೋಧರ್ಮಕ್ಕೆ ಕರೆಕ್ಟಾಗಿ ಆ ಸಂಸ್ಕಾರಗಳನ್ನ ದೇಹಕ್ಕೆ ಮನುಷ್ಯನಿಗೆ ಮಾಡ್ತಾ ಬಂದಾಗ ಏನಾಗುತ್ತೆ, ದೇಹದಲ್ಲಿ ಆಯುರ್ವರ್ಧನೆ ಆರೋಗ್ಯವರ್ಧನೆ ಇದೆಲ್ಲ ನಮ್ಮ ಪದ್ಧತಿಗಳಲ್ಲಿ ಹೇಳಿ ಮಾಡಿರುವಂಥ ಪದ್ಧತಿ. ಸಂಸ್ಕಾರ ಅಂತಂದರೆ ಏನು ಅಂತಂದರೆ ಒಂದು ವಸ್ತುವನ್ನು ಒಂದು ನೆಕ್ಸ್ಟ್ ರಿಯಾಕ್ಷನ್ಗೆ ರೆಡಿ ಮಾಡುವಂಥ ಒಂದು ತಯಾರಿ. ಅದನ್ನು ಹೇಗೆ ಹೇಳಬೇಕು ಅಂದರೆ, ಈಗ ಅಡುಗೆ ಮಾಡಿದ ಮೇಲೆ ಊಟ ಮಾಡಲಿಕ್ಕೆ ಮುಂಚೆ ಸಾರಿಗೆ ತಿಳಿ ಒಗ್ಗರಣೆಯನ್ನು ಹಾಕುವಂಥ ಪದ್ಧತಿ ಇದೆ. ಅದು ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದರೆ, ವಿಷಪ್ರಾಶನ ಅಥವಾ ಏನಾದರೂ ಆಹಾರದಲ್ಲಿ ವಿಷ ಸೇರಿದರೆ ಕೊನೆಯಲ್ಲಿ ಈ ರೀತಿ ಒಗ್ಗರಣೆ ಅಥವಾ ಸಂಸ್ಕಾರ ಮಾಡೋದ್ರಿಂದ ಅದರಲ್ಲಿ ಕಲರ್ ರಿಯಾಕ್ಷನ್ ಆಗಿ ಜಡ್ಜ್ ಮಾಡೋರು. ಹಾಗಾಗಿ ಆ ಪದ್ಧತಿ ಅಲ್ಲಿ ವಿಷನ ಕಂಡು ಹಿಡಿಯಲಿಕ್ಕೆ ತಯಾರು ಮಾಡಿದಂಥ ಪದ್ಧತಿಯನ್ನು ಸಂಸ್ಕಾರ ಅಂತ ಹೇಳ್ತೀವಿ ನಾವು. ಈಗ ಆಯುರ್ವೇದದ ಔಷಧಿಗಳ ತಯಾರಿಗಳಲ್ಲಿ ಒಂದೊಂದು ಹರ್ಬ್ಗೆ ಕೂಡ ಒಂದೊಂದು ಸಂಸ್ಕಾರ ಅಂತ ಇದೆ. ಅದರಲ್ಲಿ ನಿರ್ವಿಷೀಕರಣ ಆಗಿರ್ಬೋದು, ಅಥವಾ ಅದನ್ನು ಒಂದು ಫಾರ್ಮೇಷನ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಒಂದು ದ್ರವ್ಯನ ಪೌಡರ್ ಮಾಡೋದು, ಕಷಾಯ ಮಾಡೋದು, ಅಥವಾ ಅದನ್ನು ಲೇಹ ಮಾಡೋದು, ಅಥವಾ ಅದನ್ನು ಘೃತ ಮಾಡೋದು, ಅಥವಾ ಅದನ್ನು ಆಸ್ವಾರಿಷ್ಟ ಮಾಡೋದು, ಇದೆಲ್ಲನೂ ಆ ಹರ್ಬ್ಗೆ ಮಾಡುವಂಥ ಸಂಸ್ಕಾರಗಳು. ಆ ಸಂಸ್ಕಾರಗಳಾದ ನಂತರ ಅದೆಲ್ಲನೂ ಎಷ್ಟು ಫಾರ್ಮೇಷನ್ಸ್ ಆಗುತ್ತೆ. ಹಾಗೆಯೇ ಈಗ ಜೀವನದಲ್ಲಿ ನಮ್ಮ ಮನುಷ್ಯರಿಗೆ ಮೊದಲಿನಿಂದ ಕೊನೆವರೆಗೂ ಈ ಷೋಡಶ ಸಂಸ್ಕಾರಗಳು ಆಯಾ ಕಾಲದಲ್ಲಿ ಆಯಾ ವಯೋಮಾನದಲ್ಲಿ ಆಗ್ತಾ ಬಂದಾಗ ಏನಾಗುತ್ತೆ, ಅವನು ಪರಿಪೂರ್ಣ ವ್ಯಕ್ತಿತ್ವ ಆಗಿ ಅವನು ಹೊರಬರ್ತಾನೆ. ಅದು ಒಂದು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಆಗಿ ಅವನು ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಮತ್ತು ಆ ಟ್ರಾನ್ಸ್ಫಾರ್ಮೇಷನು ಈ ಪದ್ಧತಿಗಳ ಪ್ರಕಾರ ಆಗ್ತಾ ಏನಾಗುತ್ತೆ, ಅವನಲ್ಲಿ ಆಯುರ್ವರ್ಧನೆ ಆಗುತ್ತೆ, ಜ್ಞಾನವರ್ಧನೆ ಆಗುತ್ತೆ. ಮತ್ತು ಅವನು ಈಗ ಮನುಷ್ಯ ಜೀವನದ ಕೊನೆ ಅಂಗ ಏನು ಅಂತಂದರೆ ಮೋಕ್ಷ ಎಲ್ಲರಿಗೂ ಬೇಕು. ಅದಕ್ಕೆ ತಯಾರಿ ಮಾಡೋದಕ್ಕೆ ಪ್ರತಿಯೊಂದು ಅಂಗಗಳನ್ನ ಇಲ್ಲಿ ನಮಗೆ ಷೋಡಶ ಸಂಸ್ಕಾರಗಳಾಗಿ ಹೇಳ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದು ಗರ್ಭಾಧಾನ ಅಂತ ಹೇಳ್ತೀವಿ. ಗರ್ಭಾಧಾನ ಅಂತಂದರೆ ಕನ್ಸೆಪ್ಷನ್ ಆಗೋದು. ಯಾವಾಗ ಸೂಟಬಲ್ ಆಗಿರೋ ಗಂಡು ಹೆಣ್ಣು ಒಂದು ವಿವಾಹ ಅನ್ನೋದರಲ್ಲಿ ಒಂದಾಗಿ ಅವರು ಒಂದು ನೆಕ್ಸ್ಟ್ ಸೊಸೈಟಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಆಗಿ ಒಂದು ಸಿಟಿಸನ್ ಆಗಿ ನಾವು ಒಂದು ಮಗುವನ್ನು ಕೊಡ್ತೀವಿ ಅಂತ ಅವರು ಕನ್ಸೀವ್ ಆಗೋದಕ್ಕೆ ಗರ್ಭಾಧಾನ ಅಂತ ಹೇಳ್ತೀವಿ. ಗರ್ಭಾಧಾನ ಆದಮೇಲೆ ಕನ್ಸೆಪ್ಷನ್ ಆದಾಗ ನಾವು ಪುಂಸವನ ಅಂತ ಒಂದು ಸಂಸ್ಕಾರ ಮಾಡ್ತೀವಿ. ಪುಂಸವನ ಅನ್ನೋ ಸಂಸ್ಕಾರ ಮಾಡಿದಾಗ ಏನಾಗುತ್ತೆ, ಪ್ರಾಜನಿ ಅನ್ನೋದು ಯಾವಾಗ ಇಂಪ್ಲಾಂಟೇಷನ್ ಆಗಿರುತ್ತೋ ಆ ಟೈಮ್ನಲ್ಲಿ ಇದನ್ನು ಮಾಡೋದು. ಪುಂಸವನ ಅನ್ನೋದು ಒಂದೇ ವಿಧಾನ ಏನೂ ಇಲ್ಲ. ನಸ್ಯಕರ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಮಾಡ್ತೀವಿ, ಆದರೆ ಅದಕ್ಕೆ ಬೇಕಾದಷ್ಟು ವಿಧಿವಿಧಾನಗಳಿದೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಗರ್ಭ ಚೆನ್ನಾಗಿ ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಗುಣಧರ್ಮಗಳ ವ್ಯತ್ಯಾಸ ಆಗಲ್ಲ, ಆಯುರ್ ಸ್ಥಾಪನೆ ಆಗುತ್ತೆ. ಹಾಗಾಗಿ ಪುಂಸವನ ಮಾಡೋದು. ಅದರ ನೆಕ್ಸ್ಟು ವಿಧಿ ಸೀಮಂತೋಪನಯನ ಅಂತ. ಹೆಣ್ಮಗು ಯಾರು ಕನ್ಸೀವ್ ಆಗಿರ್ತಾರೋ ಅವರಿಗೆ ಮತ್ತು ಅವರ ಪತಿಗೆ ಮಾಡೋದು ಸೀಮಂತೋಪನಯನ ವಿಧಿ ಅಂತ ಅಂದ್ಬಿಟ್ಟು. ಅದನ್ನು ಯಾಕೆ ಅಂತಂದರೆ, ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳಿಗೆ ತುಂಬ ಥರದ ಜವಾಬ್ದಾರಿಗಳಿರೋದು. ಈ ಸೀಮಂತೋಪನಯನ ಮಾಡಿದ ನಂತರ ಅವರಿಗೆ ರೆಸ್ಟ್ರಿಕ್ಷನ್ ಆಫ್ ಕೆಲವು ಮೂಮೆಂಟ್ಸ್ ಇರೋದು. ಆ ಥರದ್ದನ್ನೆಲ್ಲ ಫಾಲೋ ಮಾಡೋದಕ್ಕೆ ದೊಡ್ಡವರೆಲ್ಲ ಬಂದು ಅವರಿಗೆ ಅಡ್ವೈಸ್ ಮಾಡೋರು. ಅದನ್ನು ಸೀಮಂತೋಪನಯನ. ಅವ್ರು ಯಾವ ರೀತಿ ಜೀವನ ನಡೆಸಬೇಕು, ಮಗುಗೆ ಅನುಕೂಲ ಆಗೋಂಗೆ ಏನೇನು ಮಾಡಬೇಕು ಅಂತ ಎಲ್ಲ ಅವರಿಗೆ ಬೋಧನೆ ಮಾಡೋರು ಆ ಟೈಮ್ನಲ್ಲಿ. ಅದನ್ನು ಸೀಮಂತೋಪನಯನ ಅಂತ ಹೇಳ್ತೀವಿ. ಅದರ ನೆಕ್ಸ್ಟು ಡೆಲಿವರಿ ಆಗೋದು. ಅದಕ್ಕೆ ಮಗುವಿಗೆ ಆ ತಾಯಿ ಜನ್ಮ ನೀಡೋದಕ್ಕೆ ಜಾತಕರ್ಮ ಅಂತ ಹೇಳ್ತಾರೆ. ಜಾತಕರ್ಮ ಅನ್ನೋದು ಮಗು ಹುಟ್ಟಿದ 6ನೇ ದಿನ ಮಾಡುವಂಥ ಪದ್ಧತಿ. ಅದಕ್ಕೆ ಮಗುಗೆ ಕೆಲವು ರೀತಿಯ ಆಯುರ್ವೇದ ದ್ರವ್ಯಗಳನ್ನ ಆ ದಿನ ನೀಡಿ ಅವರಲ್ಲಿ ಆಯುರ್ ಸ್ಥಾಪನೆ, ಮಗುವಿನಲ್ಲಿ ಆಯುರ್ ಸ್ಥಾಪನೆ ಮಾಡೋರು. ಅದಕ್ಕೆ ಜಾತಕರ್ಮ ಅಂತ ಹೇಳ್ತಾರೆ.
ಮತ್ತು ನೆಕ್ಸ್ಟ್ ಮಗುಗೆ ಮಾಡೋ ವಿಧಿಗೆ ನಾಮಕರಣ, ಅಂದರೆ ಮಗುಗೆ ಒಂದು ಐಡೆಂಟಿಟಿ ಕೊಡೋದು. ಅಂದರೆ ಈ ಜೀವಕ್ಕೆ ಈ ಹೆಸರು, ಸಮಾಜದಲ್ಲಿ ಈ ಮಗುಗೆ ಇದನ್ನು ಐಡೆಂಟಿಫಿಕೇಶನ್ ಆಗಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ಘೋಷಣೆ ಮಾಡೋ ಪದ್ಧತಿಗೆ ನಾಮಕರಣ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ನಿಷ್ಕ್ರಮಣ ಆ ವಿಧಿನಲ್ಲಿ ಏನು ಮಾಡ್ತಾರೆ ಅಂದರೆ ಮಗುವಿನ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಅಂದರೆ ಇದುವರೆಗೂ ಮಗು ಎಲ್ಲಿ ಡೆಲಿವರಿ ಆಗಿರುತ್ತೋ ಆ ಜಾಗ, ತಾಯಿಯ ಜೊತೆ ಮನೆಯಲ್ಲಿ, ತಾಯಿ ಮಲಗೋ ಜಾಗದಲ್ಲಿ, ಇಲ್ಲ ತಾಯಿ ಓಡಾಡೋ ಜಾಗಗಳಲ್ಲಿ, ಅಂದರೆ ಮನೆ ಒಳಗಡೆ ಮಾತ್ರ ಓಡಾಡಿರುತ್ತೆ. ನಿಷ್ಕ್ರಮಣ ಅಂದರೆ ಏನು ಅಂತಂದರೆ ದೇವರ ಸನ್ನಿಧಿಗೆ ಮಗುನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರೋದು. ಇದು ಮಾಡಿದಾಗ ಮೊದಲನೇ ಸರ್ತಿ ಮಗುನ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಅಂದರೆ ಹೊರಗಡೆ ಗಾಳಿ ಬೆಳಕು ಇಂಥದ್ದನ್ನೆಲ್ಲ ಕಾಣೋಂಗೆ ಮಾಡುವಂಥದ್ದು. ಅದಕ್ಕೆ ಪರ್ಟಿಕ್ಯುಲರ್ ದಿನದಲ್ಲಿ ಇಂಥ ಟೈಮ್ನಲ್ಲಿ ಮಾಡಬೇಕು ಅಂತೆಲ್ಲ ಆಯುರ್ವೇದ ಪದ್ಧತಿಯಲ್ಲಿ ನಿದರ್ಶನಗಳಿದೆ. ಆ ರೀತಿ ಮಾಡಿದಾಗ ಅದಕ್ಕೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ನೆಕ್ಸ್ಟು ಅನ್ನಪ್ರಾಶನ ವಿಧಿ. ಈ ಅನ್ನಪ್ರಾಶನ ವಿಧಿ ಅನ್ನೋದು 5ರಿಂದ 7ನೇ ತಿಂಗಳಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡೋದು, ಷಡ್ರಸಗಳನ್ನ ಇಂಟ್ರೊಡ್ಯೂಸ್ ಮಾಡೋದು, ಈ ಥರದ್ದಕ್ಕೆಲ್ಲನೂ ಅವಕಾಶ ಅನ್ನಪ್ರಾಶನ ಅನ್ನೋ ಸಂಸ್ಕಾರ ಮಾಡಿದಾಗ ಆಗುತ್ತೆ. ಯಾಕೆ ಅದು ಇಂಪಾರ್ಟೆಂಟ್ ಅಂದರೆ, ಈಗ ಅನ್ನಪ್ರಾಶನ ಮಾಡಿದಾಗ ನಾಲಿಗೆಯಿಂದ ಎಲ್ಲ ದ್ರವ್ಯಗಳನ್ನ ಮಗುಗೆ ಇಂಟ್ರಡಕ್ಷನ್ ಮಾಡ್ತಾರೆ. ಆ ನಾಲಿಗೆಯಿಂದ ಎಲ್ಲ ದ್ರವ್ಯಗಳನ್ನ ಇಂಟ್ರಡಕ್ಷನ್ ಮಾಡಿದಾಗ ಏನಾಗುತ್ತೆ, ದೇಹದಲ್ಲಿ ಹೊಟ್ಟೆಯಲ್ಲಿ, ಕರಳಿನಲ್ಲಿ, ಪ್ಯಾಂಕ್ರಿಯಾಸಲ್ಲಿ, ಲಿವರಲ್ಲಿ ಏನೇನು ಸೆಕ್ರೇಷನ್ಸ್ ಬರಬೇಕೋ ಅದೆಲ್ಲ ಬಾಯಿನ ಸ್ಟಿಮ್ಯುಲೇಷನ್ನಿಂದನೇ ಬರೋದು. ಆ ಸೆಕ್ರೇಷನ್ಸ್ ಎಲ್ಲ ಕರೆಕ್ಟಾಗಿ ಆದಾಗ ಮಾತ್ರನೇ ಮಗುವಿನ ಪೂರ್ಣ ಬೆಳವಣಿಗೆ ಆಗೋಕ್ಕೆ ಸಾಧ್ಯ. ಹಾಗಾಗಿ ಈ ಪದ್ಧತಿಯನ್ನು ನಮ್ಮ ದೊಡ್ಡವರು ಸಂಸ್ಕಾರಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ನೆಕ್ಸ್ಟು ಚೂಡಾಕರ್ಮ ಅಂತ. ಚೂಡಾಕರ್ಮ ಅನ್ನೋ ಸಂಸ್ಕಾರ ಏನಕ್ಕೆ ಅಂದರೆ, ಹಿಂದಿನ ಕಾಲದಲ್ಲಿ ಡೆಲಿವರಿ ಆದಾಗ ಹೆಡ್ ಇಂಜುರೀಸ್ ಜಾಸ್ತಿ ಇರೋದು, ಮಕ್ಕಳಿಗೆ ಗಾಯಗಳಾಗಿರೋದು, ಕೂದಲಿನ ಬೆಳವಣಿಗೆ ಹೆಚ್ಚು ಕಡಿಮೆ ಇರೋದು, ಆ ರೀತಿಯೆಲ್ಲ ಇದ್ದಾಗ ದೇವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇದ್ದಿದ್ದ ಕೂದಲನ್ನ ಕೊಟ್ಟು ಹೊಸ ಕೂದಲು ಬರಲಿಕ್ಕೆ ಒಂದು ಪ್ರಾರಂಭ ಆಗಲಿ ಅಂತ ಮಾಡ್ತಾ ಇದ್ದಿದ್ದು. ಇವಾಗ್ಲೂ ಅದೇ ಪದ್ಧತಿಯನ್ನು ನಾವು ನಮ್ಮ ಮನೆ ದೇವರಿಗೆ ಕರ್ಕೊಂಡು ಹೋಗಿ ಮಾಡೋ ಪದ್ಧತಿಯನ್ನು ನಾವೆಲ್ಲ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಬಟ್ ಅದರ ಸಿಗ್ನಿಫಿಕೆನ್ಸ್ ಇದು. ನೆಕ್ಸ್ಟು ವಿದ್ಯಾರಂಭ, ಅಂದರೆ ಅಕ್ಷರಾಭ್ಯಾಸ ಮಾಡಿ ಮಗುಗೆ ವಿದ್ಯಾರ್ಜನೆ ಆಗಲಿಕ್ಕೆ ಅದನ್ನು ಪ್ರೇರೇಪಣೆ ಮಾಡೋದಕ್ಕೆ ವಿದ್ಯಾರಂಭ ಅನ್ನೋ ಸಂಸ್ಕಾರನ ಹೇಳಿದ್ದಾರೆ. ಇದು ಆದಾಗ ಕರ್ಣವ್ಯದ, ಅಂದರೆ ಕಿವಿಯನ್ನು ಚುಚ್ಚೋ ಪದ್ಧತಿ ಇದರಲ್ಲಿ ಸಂಸ್ಕಾರವನ್ನು ಇಂಟ್ರೊಡ್ಯೂಸ್ ಯಾಕೆ ಮಾಡಿದ್ದಾರೆ ಅಂದರೆ, ಕಿವಿಯನ್ನು ಚುಚ್ಚಿ ಕಿವಿಯಲ್ಲಿ ಒಂದು ಆಭರಣವನ್ನು, ಅಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ, ಮರ್ಮ, ಕಿವಿಯಲ್ಲಿರುವ ಮರ್ಮ ಸದಾ ಅದ್ರ ಮೇಲೆ ಒಂದು ಪ್ರೆಷರ್ ಇದ್ದಾಗ ಅದು ಹೈಪೋಥಾಲಮಸ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ, ವಿದ್ಯಾರ್ಜನೆ ಆಗೋದಕ್ಕೆ, ಮೆಮೊರಿ ಜಾಸ್ತಿ ಆಗೋದಕ್ಕೆ, ಮತ್ತು ಎಷ್ಟೋ ರೀತಿಯ ಹಾರ್ಮೋನಲ್ ಸೆಕ್ರೆಷನ್ಸ್ಗೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾಗ್ಬಿಟ್ಟು ಅದನ್ನು ಚಿಕ್ಕನ್ನಲ್ಲಿ ಆ ವಯಸ್ಸಿನಲ್ಲಿ ಮಗುಗೆ ಆ ಸಂಸ್ಕಾರವನ್ನು ಮಾಡಬೇಕು. ಮತ್ತು ಇದರ ನೆಕ್ಸ್ಟು ಸಂಸ್ಕಾರನ ಉಪನಯನ ಅಂತ ಹೇಳ್ತಾರೆ. ಉಪನಯನ ಅನ್ನೋದು ಏನು ಅಂತಂದರೆ, ಒಂದು ಮಗುವಿಗೆ ಒಂದು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ದೇವರದೊಂದು ಪದ್ಧತಿಯನ್ನು, ಅಂದರೆ ಇದು ಗಾಯತ್ರಿ ಮಂತ್ರ ಉಪದೇಶ ಮಾಡಿ ಒಂದು ಪದ್ಧತಿಯ ಮೂಲಕ ಅದಕ್ಕೆ ಒಂದು ನಿಯಮಗಳು, ಈ ಹೊತ್ತಿನಲ್ಲಿ ಇದನ್ನು ಮಾಡಬೇಕು, ಈ ಹೊತ್ತಿನಲ್ಲಿ ಇದನ್ನು ಮಾಡಬೇಕು, ಈ ರೀತಿ ಸಂಸ್ಕಾರವನ್ನು ಅವರಲ್ಲಿ ಇಂಡ್ಯೂಸ್ ಮಾಡೋದಕ್ಕೋಸ್ಕರ ಈ ಪದ್ಧತಿಯನ್ನು ನಮ್ಮ ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿ ಹೇಳಿದ್ದಾರೆ. ಇದರ ನೆಕ್ಸ್ಟ್ ಸಂಸ್ಕಾರ ಏನು ಅಂತಂದರೆ ವೇದಾರಂಭ. ಇಷ್ಟು ಹೊತ್ತಿಗೆ ಮಗುಗೆ 12ರಿಂದ 14 ವಯಸ್ಸಾಗಿರುತ್ತೆ. 14 ವಯಸ್ಸಿನಲ್ಲಿ ಏನಾಗುತ್ತೆ, ಅವರು ಇವಾಗಿನ ಕಾಲಕ್ಕೆ ತಕ್ಕನಾಗಿ ನೋಡಬೇಕು ಅಂದರೆ ಏನು ವಿದ್ಯಾಭ್ಯಾಸ ಮಾಡಬೇಕು, ಏನು ಸಬ್ಜೆಕ್ಟ್ ತಗೋಬೇಕು, ಏನು ನಾನು ಆಗಬೇಕು ಅನ್ನೋದು ಒಂದು ರೀತಿ ಪಿಕ್ಚರ್ ಕ್ಲಿಯರ್ ಆಗಿ ಬರ್ತಾ ಇರುತ್ತೆ ಮಗುಗೆ. ಹಾಗಾಗಿ ಇದನ್ನು ಮಾಡಿದಾಗ ಏನಾಗುತ್ತೆ, ಅವರು ಆ ಕಲ್ಚರು, ಆ ಸಬ್ಜೆಕ್ಟು ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಅವರು ಆ ಯೂನಿವರ್ಸಿಟಿಗೆ ಹೋಗಬೇಕು, ಈ ಥರದ್ದೆಲ್ಲ ತಿಳ್ಕೊಳ್ಳಿಕ್ಕೆ ಆ ಸಂಸ್ಕಾರವನ್ನು ಅಲ್ಲಿ ಹೇಳಿದ್ದಾರೆ.
ಅದರ ನೆಕ್ಸ್ಟ್ ಸಂಸ್ಕಾರ ಏನು ಅಂತಂದರೆ, ಹೆಣ್ಣು ಮಕ್ಕಳು ಈ ಸಮಯದಲ್ಲಿ ಋತುಮತಿ ಆಗ್ತಾರೆ. ಅದಕ್ಕೆ ಋತು ಶುದ್ಧಿ ಅಂತ ಹೇಳ್ತೀವಿ. ಅದನ್ನು ಮಾಡಿದಾಗ ಏನಾಗುತ್ತೆ, ಹೆಣ್ಣು ತಾಯಿ ಆಗಲಿಕ್ಕೆ ಏನೇನು ಅನುಕೂಲಗಳು ಬೇಕಾಗುತ್ತೋ ಅದು ಮಾಡೋದ್ರ ಜೊತೆಗೆ ಗಂಡು ಮಕ್ಕಳಲ್ಲಿ ಕೇಶಾಂತ ಅಂತ ಹೇಳ್ತಾರೆ. ಅಂದರೆ ಆ ಟೈಮ್ನಲ್ಲಿ ಅವರಲ್ಲಿ ಕೂಡ ಹಾರ್ಮೋನಲ್ ಚೇಂಜಸ್ ಆಗಿ ಇವರು ಪ್ರೌಢಾವಸ್ಥೆಗೆ ಬಂದು ಮೆನಾರ್ಕೆ ಆದರೆ ಗಂಡು ಮಕ್ಕಳಲ್ಲಿ ಹಾರ್ಮೋನಲ್ ಸೆಕ್ರೇಷನ್ಸ್ ಜಾಸ್ತಿ ಆಗಿ ಟೆಸ್ಟೋಸ್ಟಿರಾನ್ ಈ ಥರ ಹಾರ್ಮೋನ್ಸ್ ಜಾಸ್ತಿ ಆದಾಗ ಮುಖದಲ್ಲಿ ಬೆಳವಣಿಗೆ, ಕೂದಲಿನ ಬೆಳವಣಿಗೆ, ಬಾಡಿ ಹೇರ್ ಗ್ರೋತು ಈ ಥರದ್ದೆಲ್ಲ ಚೇಂಜಸ್ ಆಗಿರುತ್ತೆ. ಸೊ ಆಯಾ ವಯಸ್ಸಿಗೆ ತಕ್ಕನಾಗಿ ಅವರಿಗೆ ಏನು ಉಪದೇಶಗಳು ಹೇಳಬೇಕು, ಏನು ಹೇಳಬೇಕು ಅದನ್ನು ಹೇಳಿ ಅವ್ರಿಗೆ ಬುದ್ಧಿಯಲ್ಲಿ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಕಾನ್ಫಿಡೆನ್ಸ್ ಬರೋ ಹಂಗೆ ಮಾಡೋದಕ್ಕೆ ಆ ಸಂಸ್ಕಾರವನ್ನು ಹೇಳ್ತಾರೆ. ನೆಕ್ಸ್ಟು ಸಂಸ್ಕಾರ ಏನು ಅಂತಂದರೆ ಸಮಾವರ್ತನ ಅಂತ ಹೇಳ್ತೀವಿ. ಇದು ಮೆಚ್ಯೂರ್ಡ್ ಲೈಫ್ನಲ್ಲಿ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಅವರ ಜೊತೆಗೆ ಜೀವನ ಫಾರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಆಸೆಗಳು ಬರೋದು. ಅಡಾಲಸೆನ್ಸ್ ನೆಕ್ಸ್ಟ್ ಸ್ಟೇಜ್ ಇದು ಆ ಸ್ಟೇಜ್ನಲ್ಲಿ ಆಗೋ ಚೇಂಜಸ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ದೊಡ್ಡವರು ಹೇಳ್ಕೊಡೋದು. ಒಂದು ಪದ್ಧತಿ ಒಳಗಡೆ ಅವ್ರನ್ನ ಅದಕ್ಕೆ ಇನ್ಕ್ಲೂಡ್ ಆಗೋ ಹಾಗೆ ಮಾಡೋದು, ಅದನ್ನು ಈ ಸಂಸ್ಕಾರದಲ್ಲಿ ಹೇಳ್ತಾರೆ. ಅದರ ನೆಕ್ಸ್ಟ್ ಸಂಸ್ಕಾರ ಏನು ಅಂತಂದರೆ ವಿವಾಹ ಸಂಸ್ಕಾರ. ಅಂದರೆ ವಿವಾಹ ಸಂಸ್ಕಾರ ಏನಕ್ಕೆ ಬೇಕು ಅಂತಂದರೆ ಒಳ್ಳೆ ಸೊಸೈಟಿ ಫಾರ್ಮೇಷನ್ಗೆ, ಸೆಕ್ಯೂರ್ಡ್ ಸೊಸೈಟಿ ಫಾರ್ಮೇಷನ್ನು, ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಮತ್ತು ನಮ್ಮ ಸಂಸ್ಕೃತಿಯ ಅಭಿವೃದ್ಧಿಗೋಸ್ಕರ ಈ ಸಂಸ್ಕಾರವನ್ನು ಷೋಡಶ ಸಂಸ್ಕಾರಗಳಲ್ಲಿ ಒಂದಾಗಿ ಹೇಳ್ತಾರೆ. ಇದರ ನೆಕ್ಸ್ಟು ಗರ್ಭಧಾನ ಆ್ಯಕ್ಚುಲಿ ಆಗುತ್ತೆ. ಅದಾದಮೇಲೆ ಸಾಮಾಜಿಕ ಅಭಿವೃದ್ಧಿ ಇದೆಲ್ಲನೂ. ಕೊನೆಯ ಸಂಸ್ಕಾರ ಏನು ಅಂತಂದರೆ ಅಂತ್ಯೇಷ್ಟಿ, ಅಂದರೆ ಅಂತ್ಯ ಸಂಸ್ಕಾರ. ಒಂದು ಜೀವ ಅನ್ನೋದು, ಒಂದು ಆತ್ಮ ಅನ್ನೋದು ದೇಹ ಬಿಟ್ಟು ಹೋದಾಗ ಆತ್ಮಕ್ಕೆ ಮಾಡಬೇಕಾಗಿರೋ, ದೇಹಕ್ಕೆ ಮಾಡಬೇಕಾಗಿರೋ ಸಂಸ್ಕಾರಗಳಲ್ಲಿ ಒಂದಾಗಿ ಅಂತ್ಯೇಷ್ಟಿಯನ್ನು ಹೇಳ್ತಾರೆ. ಈ 16 ಸಂಸ್ಕಾರಗಳು ನಮ್ಮ ದೇಹದ ಎಲ್ಲ ಮೇಂಟೆನೆನ್ಸ್ಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ, ಆರೋಗ್ಯ ಅಭಿವೃದ್ಧಿಗೆ, ಆಯುರ್ ಅಭಿವೃದ್ಧಿಗೆ, ಆಯುರ್ ಪ್ರತಿಷ್ಠಾಪನೆಗೆ, ಆಯುರ್ ಮೇಂಟೆನೆನ್ಸ್ಗೆ ತುಂಬ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ, ಆಯುರ್ವೇದದಲ್ಲಿ ಹೇಳಿರೋ ಈ 16 ಸಂಸ್ಕಾರಗಳನ್ನ ನಾವು ಯಾವುದಕ್ಕೂ ಬೆಲೆ ಇಲ್ದಂಗೆ ಮಾಡ್ದಂಗೆ, ಅದಕ್ಕೆ ಎಲ್ಲೆಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಹೋದಾಗ ನಮ್ಮ ಪೂರ್ವಜರು ಇದನ್ನೆಲ್ಲ ಮಾಡ್ತಾನೆ ತುಂಬ ಆರೋಗ್ಯವಂತರಾಗಿ ಆಯುರ್ವಂತರಾಗಿ ಇರ್ತಾಯಿದ್ರು. ನಾವು ಅದೇ ರೀತಿ ಇರಬೇಕು ಅಂತಂದರೆ ಇದನ್ನೆಲ್ಲನೂ ನಾವು ಖಂಡಿತ ಅಭ್ಯಾಸ ಮಾಡ್ಕೊಳ್ತಾ ಹೋಗಬೇಕು. ಇದರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು ಅಂತಂದರೆ ಆಯುರ್ ಸಿದ್ಧಿಯನ್ನು ಸಂಪರ್ಕಿಸಬಹುದು. ಥ್ಯಾಂಕ್ ಯು.